ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ, ನಮ್ಮ ಮನೆಯಲ್ಲಿ ಹರಿಸೇವೆ ಅಂತ ಪೂಜೆಯನ್ನು ಮಾಡ್ತಾ ಇದ್ವಿ. ಮನೆ ದೇವ್ರ ಪೂಜೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರಿಗೆ ಪೂಜೆ. ನಾವು ಮನೆಯಲ್ಲಿ ಈ ರೀತಿ ಹಬ್ಬವನ್ನು ಮಾಡ್ಕೊತೀವಿ. ಮನೆಯನ್ನು ಪೂರ್ತಿ ಕ್ಲೀನ್ ಮಾಡಿಕೊಂಡು ಒಂದು ತಿಂಗಳಿಂದ ಕೂಡ ಮನೆಯೆಲ್ಲ ಸ್ವಚ್ಛ ಮಾಡಿ ನಂತರ ನಾವು ಈ ಹಬ್ಬವನ್ನು ಸ್ಟಾರ್ಟ್ ಮಾಡೋದು. ಇದಕ್ಕೆ ಮನೆಯಲ್ಲಿರುವ ಪ್ರತಿಯೊಂದು ನಾವು ಯೂಸ್ ಮಾಡುವಂಥ ಬಟ್ಟೆಗಳು ಹಾಗೆ ಪಾತ್ರೆಗಳು ಎಲ್ಲವನ್ನು ಕೂಡ ಮನೆಯಲ್ಲಿ ಎಷ್ಟು ಪಾತ್ರೆ ಇದ್ದಾವೋ ಅಷ್ಟನ್ನು ಕೂಡ ತೊಳೆದ್ವಿ. ಎಷ್ಟು ಬಟ್ಟೆ ಇದ್ದಾವೋ ಅದನ್ನು ಯೂಸ್ ಮಾಡೋದೆಲ್ಲ ತೊಳೆದು ನಂತರ ನಾವು ಹಬ್ಬವನ್ನು ಮಾಡಬೇಕಾಗುತ್ತೆ. ವರ್ಷಕ್ಕೊಂದ್ಸಲ ಈ ರೀತಿ ಹಬ್ಬವನ್ನು ಮಾಡ್ತೀವಿ. 2 ದಿನ ಮಾಡ್ತೀವಿ. ಮೊದಲೊಂದು ದಿನ ನಾವು ಊಟವನ್ನು ಹಾಕೋದು, ಮನೆಯಲ್ಲಿ ಜನನ ಕರೆದು ಊಟ ಹಾಕೋದು. ನಂತರ 2ನೇ ದಿನ ನಾವು ಮನೆ ದೇವಸ್ಥಾನಕ್ಕೆ ಹೋಗಿ ರಥವನ್ನು ನೋಡಿಕೊಂಡು ತೀರ್ಥಕಾಯಿ ಅಂತ ಮನೆಗೆ ತಂದು ಮತ್ತೆ ಪೂಜೆಯನ್ನು ಮಾಡೋದು. ಈ ರೀತಿ ನಾವು 2 ದಿನ ಈ ಹಬ್ಬವನ್ನು ಮಾಡ್ತೀವಿ. ಅದಕ್ಕೆ ನಾವು ಮಾರ್ನಿಂಗ್ ಬೇಗನೆ ಎದ್ದು ರಂಗೋಲಿಯನ್ನು ಹಾಕ್ಕೊಂಡು ಟಿಫನನ್ನು ಮುಗಿಸ್ಕೊಂಡ್ವಿ. ಯಾಕಂದರೆ ನಾವು ಸಂಜೆನೇ ಈ ಹಬ್ಬವನ್ನು ಮಾಡೋದು. ಹಾಗಾಗಿ ದಾಸಪ್ಪ ಅವ್ರು ಬರಬೇಕು. ಅವ್ರು ಬಂದು ಮನೆಯನ್ನೆಲ್ಲ ಶುದ್ಧ ಮಾಡಿ ಗೋಮೂತ್ರವನ್ನು ಹಾಕಿ ಶುದ್ಧ ಮಾಡಿದ ನಂತರನೇ ನಾವು ಪ್ರಸಾದವನ್ನು ದೇವರಿಗೆ ಎಡೆಯಾಗಿಟ್ಟು ನಂತರ ನಾವು ಊಟವನ್ನು ಮಾಡೋದು. ಹಾಗಾಗಿ ನಾವು ಮೊದಲೇ ಮಾರ್ನಿಂಗ್ ಈ ಟಿಫನನ್ನು ಮುಗಿಸ್ಕೊಂಡು ನಂತರ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡ್ವಿ. ನಾನು ಕೂಡ ಹೂವನ್ನು ಏರಿಸ್ಕೊಡೋಕ್ಕೆ ಅಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೋದೆ. ಹೂವು ಚಿಕ್ಕದಾಗಿದ್ದರಿಂದ ಕಟ್ಟೋದಕ್ಕಾಗೋಲ್ಲ ಅಂಥೇಳಿ ಸ್ವಲ್ಪ ಕಟ್ಟಿದೆ ಮತ್ತು ಸ್ವಲ್ಪ ಸೂಜಿಲಿ ಈ ರೀತಿ ಏರಿಸ್ಬಿಟ್ಟೆ. ತುಂಬಾ ಚಿಕ್ಕದಾಗಿತ್ತು, ಕಟ್ಟೋಕ್ಕಾಗಲಿಲ್ಲ. ಹಾಗಾಗಿ ಈ ರೀತಿ ಏರಿಸ್ಕೊಂಡು ಅಮ್ಮಂಗೆ ನನಗೆ ಮುಟ್ಕೊಳ್ಳೋಕ್ಕೆ ಅಂತ ತೊಗೊಂಡ್ವಿ. ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗೇ ಬಿಡ್ತು. ದಾಸಪ್ಪ ಅವ್ರು ಬಂದ ನಂತರ ಮನೆ ಪೂಜೆಯನ್ನು ಮುಗಿಸ್ಕೊಂಡು ನಂತರ ಅಡುಗೆಯನ್ನು ಸ್ಟಾರ್ಟ್ ಮಾಡೋಕ್ಕೆ ಅಂತ ಹೊರಟ್ವಿ. ನಾವು ತರಕಾರಿ ಸಾಂಬಾರನ್ನು ಮಾಡಬೇಕು ಅಂತೇಳಿ ಹೆಸ್ರು ಕಾಳು ಮತ್ತು ಹೆಸ್ರು ಬೇಳೆ, ತೊಗರಿ ಬೇಳೆ 3 ಕೂಡ ತಗೊಂಡ್ವಿ. ಈಗ 3 ಕಾಳನ್ನು ವಾಶ್ ಮಾಡಿದ ನಂತರ ನಾನು ಗ್ಯಾಸನ್ನು ಆನ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಬೇಯಿಸ್ಕೊಬಿಡ್ತೀನಿ ತರಕಾರಿ ಎಲ್ಲವನ್ನು ಕೂಡ. ನೋಡಿ, ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನಾನು ತೊಳೆದಿರುವಂಥ ಕಾಳುಗಳನ್ನು 3 ಕೂಡ ಮಿಕ್ಸ್ ಮಾಡಿ ತೊಳೆದು ಅದರೊಳಗಡೆ ಹಾಕ್ತಾಯಿದ್ದೀನಿ. ನಾವು ಈ ರೀತಿ ಮೊದಲೇ ಬೇಯಿಸೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಟೇಸ್ಟು ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಬೇಯಿಸ್ಕೊಳ್ಳೋದು. ಮೊದಲೇ ಬೇಯಿಸ್ಕೊಬೋದು. ಕೆಲವೊಂದು ಸಲ ಒಂದೇ ಸಲ ಕೂಡ ಮಾಡ್ಬೋದು, ಆದರೆ ನಾನಿಲ್ಲಿ ಮೊದಲೇ ಬೇಯಿಸ್ಕೊತಾ ಇದ್ದೀನಿ. ಈಗ ನಾನು ಅಳತೆಗೆ ತಕ್ಕಂತೆ ನೀರನ್ನು ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಅಷ್ಟಿದೆ ನೀರು. ಅಷ್ಟು ನೀರನ್ನು ಹಾಕ್ಕೊಂಡು ನಂತರ ಅದಕ್ಕೆ ಈಗ ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸನ್ನು ಈ ರೀತಿ ತೊಳೆದು ನೀಟಾಗಿ ಎತ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿದ್ದೀನಿ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಾಗಿ ಈಗ ಆ ನೀರಿಗೆ ನಾನು ನೀಟಾಗಿ ತೊಳೆದ ನಂತರ ತರಕಾರಿ ಎಲ್ಲವನ್ನು ಕೂಡ ಅದರೊಳಗಡೆ ಹಾಕ್ಕೋತಾ ಇದ್ದೀನಿ. ನಾವು ಪೊಟ್ಯಾಟೊ ಸಿಪ್ಪೆನ ತೆಗಿಬಾರ್ದು, ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಮನೆ ಹಳ್ಳಿ ಸೈಡು ಪೊಟ್ಯಾಟೊಲಿ ಸಿಪ್ಪೆಯನ್ನು ತೆಗಿಯೋದಿಲ್ಲ. ಹಾಗಾಗಿ ಅದೇ ರೀತಿ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಅರ್ಧ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯನ್ನು ಹಾಕಿದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಎಲ್ಲವನ್ನು ಹಾಕಿದ ನಂತರ ನೀರನ್ನು ನೋಡ್ಕೊಳ್ಳಿ. ಕಾಳು ಬೆಂದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಇತ್ತು. ನಾನು ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಕ್ಯಾಪನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. 2 ಸೀಟಿ ಬಂದರೆ ಸಾಕು, ನೀಟಾಗಿ ಬೆಂದಿರುತ್ತೆ, ಸಾಕು ನಮಗಷ್ಟು. ಮತ್ತೊಂದು ಕಡೆ ವಡೆ ಮಾಡೋದಕ್ಕೆ ಅಂತ ಹೇಳಿ ನಾನು ಕಡಲೆಬೇಳೆಯನ್ನು ನೀಟಾಗಿ 2 ಸಲ ತೊಳೆದುಬಿಟ್ಟು ಒಂದು ಕಡೆ ನೆನೆಯೋದಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ. ಮತ್ತೊಂದು ಕಡೆ ಹೆಸರು ಬೇಳೆಯನ್ನು ನೀಟಾಗಿ ಮತ್ತೆ ಅದನ್ನು ಕೂಡ ತೊಳ್ಕೊಬೇಕು. ಮೊದಲೇ ತೊಳೆದು ನೆನೆ ಹಾಕಿದ್ರೆ ಡಸ್ಟೆಲ್ಲ ಹೋಗಿರುತ್ತೆ ನೀಟಾಗಿ. ಮತ್ತು ನೆಂದ ನಂತರ ತೊಳೆದ್ರೆ ಟೇಸ್ಟ್ ಕಡಿಮೆ ಆಗುತ್ತೆ. ಹಾಗಾಗಿ ಮೊದಲೇ ತೊಳೆದು ನಂತರ ನೆನೆ ಹಾಕಬೇಕು. ಹಾಗಾಗಿ ಮೊದಲೇ ಹೆಸ್ರು ಬೇಳೆಯನ್ನು ನಾನು 2 ಬಾರಿ ತೊಳಿತಾ ಇದ್ದೀನಿ ನೀಟಾಗಿ. ಅದೊಂಥರ ಡಸ್ಟ್ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೋದರೆ ನಂತರ ನಾವು ಹಾಗೆ ಡೈರೆಕ್ಟ್ ಯೂಸ್ ಮಾಡ್ತೀವಿ ನೆನೆದ ನಂತರ, ಆವಾಗ ಸರಿ ಹೋಗುತ್ತೆ. ಇಲ್ಲ ನಾವು ಮೊದಲೇ ತೊಳೆದೇನೆ ನೆನೆ ಹಾಕಿಬಿಟ್ರೆ ಅದು ಟೇಸ್ಟ್ ಏನು ಬಿಟ್ಟಿರುತ್ತೆ ಆ ನೀರಲ್ಲಿ, ಅದೆಲ್ಲ ಸಾರಾಂಶ ಎಲ್ಲ ಹೋದರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ, ಸಪ್ಪೆ ಸಪ್ಪೆ ಥರ ಇರುತ್ತೆ. ಹಾಗಾಗಿ ಮೊದಲೇ ತೊಳೆದು ನಂತರ ನೆನೆ ಹಾಕಿ. ಕಡಲೆಬೇಳೆ ಆದರೆ ತೊಳ್ಕೊಬೋದು, ಏನಾಗಲ್ಲ. ಬಟ್ ಹೆಸ್ರು ಬೇಳೆ ಆ ರೀತಿ ತೊಳ್ಕೊಂಡ್ರೆ ಟೇಸ್ಟ್ ಕಡಿಮೆ ಆಗುತ್ತೆ. ಈಗ ಅದಕ್ಕೆ ನೀರನ್ನು ಹಾಕಿ ನಾನು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಅದನ್ನು ಇಟ್ಟ ನಂತರ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ಹಬ್ಬಕ್ಕೆ ಮೇಯ್ನು ಪಾಯಸ. ಅದಕ್ಕೆ ಶಾವಿಗೆಯನ್ನು ಕರೆದು ನಂತರ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕರ್ಕೊಂಡಿದ್ದೀನಿ ತುಪ್ಪದಲ್ಲಿ. ಎಲ್ಲವನ್ನು ಕೂಡ ರವೆನೂ ಕೂಡ ತುಪ್ಪದಲ್ಲೇ ಕರ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲವನ್ನು ಪಾಕ ತೆಕ್ಕೊಂಡು ನಾನು ಬೆಲ್ಲದ ಪಾಯಸವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲೂ ಕೂಡ ನೀರು ಬಿಡುತ್ತೆ. ಹಾಗಾಗಿ ನಾನು 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸಾಕು ನಮಗಷ್ಟು.
ಎಲ್ಲವನ್ನು ನಾನಿಲ್ಲಿ ಸ್ವಲ್ಪ ಕುಟ್ಕೊಂಡಿದ್ದೀನಿ, ಯಾಕಂದರೆ ಪಾಕ ಬೇಗನೆ ರೆಡಿ ಆಗುತ್ತೆ ಈ ರೀತಿ ಕುಟ್ಟಿ ಹಾಕೋದ್ರಿಂದ. ಹಾಗಾಗಿ ಕುಟ್ಟಿ ಹಾಕಿದ್ದೀನಿ. ಇನ್ನೊಂದು ಕಡೆ ಅದು ಕುದಿಯೋ ಅಷ್ಟರಲ್ಲಿ ಮತ್ತೊಂದು ಕಡೆ ಪಾತ್ರೆಯನ್ನಿಟ್ಟು ಈಗ ಅದಕ್ಕೆ ತುಪ್ಪವನ್ನು ಹಾಕೋತಾ ಇದ್ದೀನಿ. ಪಾಯಸವನ್ನು ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಸಾಕು. ಮೊದಲೇ ನಾನು ಎಲ್ಲವನ್ನು ಕೂಡ ತುಪ್ಪದಲ್ಲೇ ಕರೆದು ಎತ್ತಿಟ್ಟಿರೋದ್ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ. ನಾವು ಮನೆಯಲ್ಲಿ ಪ್ರತಿ ವರ್ಷ ಕೂಡ ಇದೇ ರೀತಿ ಪಾಯಸವನ್ನು ಮಾಡೋದು. ಕಡಲೆಬೇಳೆಯನ್ನು ಹಾಕಿನೇ ಪಾಯಸ ಮಾಡೋದು. ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಬೇಕು, ಹಾಗಾಗಿ ಇದೇ ರೀತಿ ನಾವು ಮಾಡೋದು ಪ್ರತಿ ವರ್ಷ ಕೂಡ. ಈಗ ಅದು ಎಲ್ಲವೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಕೂಡ ತುಪ್ಪದಲ್ಲೇ ಹುರಿತೀನಿ, ಯಾಕಂದರೆ ಅದು ನಂತರ ಕೂಡ ಬೇಯಿಸ್ಬೋದು. ನಾನು ನೀರು ಹಾಕದೆ ಬರೀ ಹಾಲು ಮತ್ತು ಬೆಲ್ಲದ ಪಾಕ ಅಷ್ಟರಲ್ಲೇ ಬೇಯಿಸ್ತೀನಿ. ಅದು ಸ್ವಲ್ಪ ಬೇಯೋದು ಕಡಿಮೆ. ಹಾಗಾಗಿ ಇಲ್ಲಿ ಫಸ್ಟೇ ತುಪ್ಪದಲ್ಲಿ ಈ ರೀತಿ ಕರೆದುಬಿಟ್ಟು ನಂತರ ನಾನು ಮತ್ತು ಪಾಕ ಮತ್ತು ಹಾಲಲ್ಲಿ ಮತ್ತೊಂದು ಸಲ ಬೇಯಿಸ್ತೀನಿ. ಆಗ ಪಾಯಸದಲ್ಲಿ ನೀಟಾಗಿ ಬೆಂದಿರುತ್ತೆ. ಮೊದಲೇ ಈ ರೀತಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನಾವು ಶಾವಿಗೆ ಪಾಯಸಕ್ಕೆ ಈ ರೀತಿ ಕಡಲೆಬೇಳೆ ಹಾಕಲ್ಲ, ಬಟ್ ಬೆಲ್ಲದ ಪಾಯಸ ಮಾಡಿದಾಗ ಈ ರೀತಿ ಕಡಲೆಬೇಳೆಯನ್ನು ಹಾಕೋತೀವಿ. ಈಗ ಅದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ನೀರನ್ನು ಹಾಕೋದಿಲ್ಲ, ಬರೀ ಹಾಲು ಮತ್ತು ಬೆಲ್ಲದ ಪಾಕ ಇಷ್ಟರಲ್ಲೇ ನಾನು ಪಾಯಸವನ್ನು ಮಾಡೋದು. ನೀರು ಹಾಕೋದಿಲ್ಲ. ಹಾಗಾಗಿ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಗೆ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತೀವಿ ಈ ರೀತಿ ಪಾಯಸವನ್ನು. ಹಾಲು ಖೀರ್ ಥರ ಮಾಡೋದಿಲ್ಲ. ಹಾಲು ಖೀರಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ, ಬಟ್ ಈ ರೀತಿ ನಾವು ಪಾಯಸ ಮಾಡಿದಾಗ ಗಟ್ಟಿಯಾಗಿ ಮಾಡ್ಕೋತೀವಿ. ಹಾಗಾಗಿ ಹಾಲು ಮತ್ತು ಬೆಲ್ಲದ ಪಾಕ ಅಷ್ಟರಲ್ಲೇ ಬೇಯಿಸ್ಕೋತೀವಿ, ನೀರನ್ನು ಹಾಕೋದಿಲ್ಲ. ಹಾಲು ಒಂದು ಕುದಿ ಬಂದ ನಂತರ ನೋಡಿ ಕುದಿ ಬರ್ತಾ ಇದೆ. ಪ್ಲೇಟನ್ನು ಮುಚ್ಚಿದ್ರೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ, ಬೇಗನೆ ಹಾಲು ಉಕ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಬೇಗ ಹಾಲು ಕುದಿಯುತ್ತೆ ಅಂತೇಳಿ ಪ್ಲೇಟನ್ನು ಮುಚ್ಚಿದೆ ನೋಡ್ಕೋತಾ ಇರಬೇಕು. ಈಗ ಹಾಲು ಕುದಿ ಬಂದ ನಂತರ ನಾನು ಬೆಲ್ಲದ ಪಾಕ ನೋಡಿ ಈ ರೀತಿ ಕಾಯಿಸ್ಕೊಂಡಿದ್ದೀನಿ. ನಾನು ತುಂಬ ಗಟ್ಟಿ ಮಾಡ್ಕೊಂಡಿಲ್ಲ, ನೀರು ಥರನೇ ಕಾಯಿಸ್ಕೊಂಡಿದ್ದೀನಿ. ಬೆಲ್ಲದ ಪಾಕಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೆ ಮತ್ತು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿದ್ದೀನಿ. ಇಷ್ಟು ಸಾಕಾಗುತ್ತೆ ನಾನು ತಗೊಂಡಿರೋ ರವೆ ಮತ್ತು ಶಾವಿಗೆಗೆ. ಹಾಗಾಗಿ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಕುದಿಸ್ತಾ ಇದ್ದೀನಿ. ಹಾಲು ನೋಡಿ ಒಡ್ಕೊಳ್ಳುತ್ತೆ, ಮೊಸರು ಥರ ಆಗಿಬಿಡುತ್ತೆ. ಈಗ ಅದು ಒಂದು ಕುದಿ ಬಂದ ನಂತರ ನಾನು ತುಪ್ಪದಲ್ಲಿ ಹುರಿದಿರುವಂತಹ ರವೆಯನ್ನು ಹಾಕೋತಾ ಇದ್ದೀನಿ. ನೀಟಾಗಿ ಈ ರೀತಿ ನಿಧಾನಕ್ಕೆ ಹಾಕೋತಾ ಇದ್ದೀನಿ, ಯಾಕಂದರೆ ಗಂಟು ಥರ ಆಗಿಬಿಡುತ್ತಲ್ಲ. ಹಾಗಾಗಿ ನಿಧಾನಕ್ಕೆ ಈ ರೀತಿ ಉದುರಿಸ್ತೀವಲ್ಲ ಆ ರೀತಿ ಅದನ್ನು ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ. ನೋಡಿ ನೀಟಾಗಿ ಮಿಕ್ಸ್ ಆಗಿರುತ್ತೆ, ಎಲ್ಲೂ ಕೂಡ ಗಂಟಿರೋದಿಲ್ಲ, ಪಾಯಸ ಚೆನ್ನಾಗಾಗುತ್ತೆ. ಹಾಗಾಗಿ ಇದೇ ರೀತಿ ನೀವು ಕೂಡ ನಿಧಾನಕ್ಕೆ ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ. ನಾನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು ಕುದಿ ಬರ್ತಾ ಇದೆ. ಆವಾಗ ನಾನು ತುಪ್ಪದಲ್ಲಿ ಹುರಿದಿರುವಂಥ ಶಾವಿಗೆಯನ್ನು ಅದನ್ನು ಕೂಡ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕೈಯಲ್ಲೇ ಎತ್ತಾಕೊಂಡ್ರು ಬೆಸ್ಟು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ. ಅದು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೋಡಿಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ನಾನು ಶಾವಿಗೆಯನ್ನು. ರವೆಯನ್ನು ಹಾಕೋದ್ರಿಂದ ಪಾಯಸ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನಾವು ರವೆಯನ್ನು ಆ್ಯಡ್ ಮಾಡ್ತೀವಿ. ನಾನು ಮೊದಲೇ ಹೇಳಿದೆ, ನಾವು ಪಾಯಸವನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀವಿ. ಹಾಗಾಗಿ ರವೆಯನ್ನು ಹಾಕ್ಕೊಂಡಿದ್ದೀವಿ, ನಂತರ ಶಾವಿಗೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ನೀಟಾಗಿ ಹಾಕಿದ ನಂತರ ಮಿಕ್ಸ್ ಮಾಡಿ ಅದಕ್ಕೆ ನಾನು ಜಜ್ಜಿ ಎತ್ತಿಟ್ಟಿರುವಂಥ 3 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾಯಸಕ್ಕೆ ಅಂಥೇಳಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ನಿಮಿಷ ಬೇಯಿಸ್ಕೊತೀನಿ. ಫುಲ್ ಗಟ್ಟಿ ಆಗೋವರೆಗೂ 10 ನಿಮಿಷ ಸಾಕಾಗುತ್ತೆ ಬೇಯೋದಕ್ಕೆ. ಅಷ್ಟರಲ್ಲಿ ನಮ್ಮಮ್ಮ ಟೊಮೊಟೊ, ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ತೊಗೊಂಡು ತರಕಾರಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದಾರೆ. ಬನ್ನಿ ನೋಡಿ, ಪಾಯಸ ಕುದೀತಾ ಇದೆ ನೀಟಾಗಿ, ಫುಲ್ ಗಟ್ಟಿ ಆಗ್ತಾಯಿದೆ. ಶಾವಿಗೆ ಮತ್ತು ಆ ರವೆ ಏನಿದೆ ಅದು ಬೇಯ್ತಾ ಫುಲ್ಲು ಗಟ್ಟಿ ಆಗ್ತಾ ಬರುತ್ತೆ. ರವೆ ಇರುತ್ತಲ್ಲ ಅದು ಶಾವಿಗೆಗಿಂತನೂ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ತೀವಿ ಅಂಥೇಳಿ ಗಮನ ಇಟ್ಟು ಹಾಕ್ಕೊಬೇಕು, ಯಾಕಂದರೆ ರವೆನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಬೇಕು ಅಂಥೇಳಿ. ನಾನು ಗಟ್ಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾವು ಗಟ್ಟಿಗೆ ಪಾಯಸ ಮಾಡ್ತಾಯಿದ್ದೀವಿ. ಹಾಗಾಗಿ ನೋಡಿ ಈ ಅರ್ಧ ಬೆಂದಿದೆ, ಆದರೂ ಕೂಡ ಅಷ್ಟು ಗಟ್ಟಿ ಬಂದಿದೆ. ಮತ್ತು ಇನ್ನೂ ಕೂಡ ಫುಲ್ಲು ಬೇಯೋ ಅಷ್ಟರಲ್ಲಿ ಇನ್ನೂ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು ಪಾಯಸವನ್ನು ಫುಲ್ ಗಟ್ಟಿಯಾಗಿ. ಅದಕ್ಕೆ ಈಗ ನಾವು ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ, ಗೋಡಂಬಿ ಎರಡನ್ನು ಕೂಡ ಹಾಕ್ಕೊಂಡು ಈಗ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನು ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಅದು ಮುಗೀತು ಪಾಯಸ. ಈಗ ಮತ್ತೆ ಗ್ಯಾಸ್ ಸ್ಟವನ್ನು ಹಚ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ತರಕಾರಿಯನ್ನು ಹಾಕ್ಕೊಂಡು ಸಾಂಬಾರನ್ನು ಮಾಡಬೇಕೀಗ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆಗೆ ಅಂಥೇಳಿ ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಂತರ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ
ಈರುಳ್ಳಿಯನ್ನು ಒಗ್ಗರಣೆ ಮಾಡ್ಕೋಬೇಕು. ಮಾಮೂಲಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ. ನೀಟಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿದಷ್ಟು ಈಗ ಅದಕ್ಕೆ ನಾನು ಒಂದು ಚಿಕ್ಕ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಎರಡೂ ಕೂಡ ನೀಟಾಗಿ ಬೆಂದ ನಂತರ ನಾವು ರುಬ್ಬಿರುವಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ. ಆಗಲೇ ತೋರಿಸಿದ್ನಲ್ಲ ಮಸಾಲೆ ರುಬ್ಬಿದ್ವಲ್ಲ, ಅದನ್ನು ಈಗ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಎಣ್ಣೆಯಲ್ಲಿ ಬಿಟ್ಟು, ಅಷ್ಟರಲ್ಲಿ ಅಮ್ಮ ವಡೆ ಮಾಡೋದಕ್ಕೆ ಅಂತೇಳಿ ನೆನೆಸಿರುವ ಕಡಲೆಬೇಳೆನ ರುಬ್ಕೊಂಡು ಈರುಳ್ಳಿ, ಸಬ್ಬಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಹಣ್ಣುಮೆಣಸಿನ್ಕಾಯಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರು. ಎಲ್ಲವನ್ನೂ ಕೂಡ ಒಬ್ಬಳೇ ಮಾಡಿದ್ರೆ ಟೈಮ್ ಸಾಕಾಗೋದಿಲ್ಲ. ನಾವು ಸಂಜೆ ಮಾಡೋದ್ರಿಂದ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾವು ಮಾಡೋಷ್ಟರಲ್ಲಿ ಇನ್ನೂ ಕೂಡ ಟೈಮ್ ಆಗಿಬಿಡುತ್ತೆ. ನಾವು ಈಗ ಮಾಡ್ತಾ ಇರೋದು ನೈಟು ಟೈಮಲ್ಲಿ, ನಾವು ಪೂಜೆ ಎಲ್ಲ ಮುಗಿಸಿ ಸಂಜೆ ಮುಗಿಸಿದ್ದಲ್ವ, ಹಾಗಾಗಿ ಟೈಮ್ ಆಗಿಬಿಟ್ಟಿದೆ. ನೈಟು ಟೈಮಲ್ಲಿ ನಾವು ಅಡುಗೆಯನ್ನು ಮಾಡ್ಕೋತಾ ಇದ್ದೀವಿ. ಈಗ ಬನ್ನಿ ಅದಕ್ಕೆ ನಾನು ಬೇಯಿಸಿರುವ ತರಕಾರಿಯನ್ನು ಹಾಕೋತಾ ಇದ್ದೀನಿ. ಮಸಾಲೆ ಎಲ್ಲ ಬೆಂದ ನಂತರ ಮತ್ತು ಜಾರ್ ತೊಳೆದಿರುವ ನೀರು ಅದನ್ನು ಕೂಡ ಹಾಕ್ಕೊಂಡು ನಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಮನೆಯಲ್ಲಿಯೇ ಮಾಡಿರುವಂಥ ಸಾಂಬಾರು ಪುಡಿಯನ್ನು ನಾನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಗಂಟಿರುತ್ತಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಎಲ್ಲವನ್ನು ಕೂಡ ಬೇಯೋದಕ್ಕೆ ಇಡಬೇಕಾಗುತ್ತೆ. ಅದು ಬೇಯ್ತಾ ಇರಲಿ ಒಂದು ಕಡೆ. ಗೈಸ್, ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ನೋಡಿ, ಈಗ ಸಾರು ಅದವನ್ನು ನೋಡ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಅದನ್ನು ನೋಡಿಕೊಂಡು ಬಂದೆ. ಅಮ್ಮ ಹೆಸರುಬೇಳೆನ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲವನ್ನು ಕೂಡ ಒಬ್ಬಳೇ ಮಾಡ್ತಾಯಿದ್ದಾಳೆ ಅಂಥೇಳಿ ಅವರು ಕೂಡ ಬಂದು ಹೆಲ್ಪನ್ನು ಮಾಡಿ ವಡೆಯನ್ನು ತಯಾರು ಮಾಡಿಕೊಟ್ರು. ಮತ್ತು ಹೆಸರುಬೇಳೆಯನ್ನು ಕೂಡ ಅವರೇ ಮಾಡಿಟ್ಟಿದ್ದಾರೆ. ವಡೆ ಹಿಟ್ಟು ನೆಂದಿದೆ. ಈಗ ಬನ್ನಿ ವಡೆಯನ್ನು ಹಾಕಿ ಬಿಡೋಣ. ಒಂದು ಕಡೆ ಸಾರು ಬೇಯ್ತಾ ಇದೆ, ಮತ್ತೊಂದು ಕಡೆ ವಡೆಯನ್ನು ಹಾಕೋಣ. ಅಮ್ಮ ಬಂದರು ಅಷ್ಟರಲ್ಲಿ. ಅನ್ನಕ್ಕೆ ಇಡ್ತೀನಿ ಅಂಥೇಳಿ ಕುಕ್ಕರನ್ನು ಹಿಡ್ಕೊಂಡು ನಿಂತಿದ್ರು. ಫಸ್ಟ್ ವಡೆಯನ್ನು ಹಾಕಿಬಿಡೋಣ, ಜಲ್ದಿ ಆಗೋದಿಲ್ಲ ಅಂಥೇಳಿ ಮೊದಲೇ ವಡೆಯನ್ನು ಹಾಕೋದಕ್ಕೆ ನಾನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ವಡೆ ಹಿಟ್ಟನ್ನು ಒಂದು ಕವರ್ ಸಹಾಯದಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಕೈಯಲ್ಲಿ ತಟ್ಟಿದಾಗ ಕೆಲವೊಂದು ಕಡೆ ಬಿಟ್ಕೊಬಿಡುತ್ತೆ. ಹಾಗಾಗಿ ಈ ರೀತಿ ಕವರ್ ಸಹಾಯದಿಂದ ಮಾಡಿದ್ರೆ ನೀಟಾಗಿ ಬರುತ್ತೆ ಶೇಪು, ಮತ್ತು ಅಗಲಕ್ಕೆ ಬರುತ್ತೆ, ಸಣ್ಣಗೆ ಬರುತ್ತೆ. ಹಾಗಾಗಿ ಈ ರೀತಿ ಕವರ್ ಸಹಾಯದಿಂದ ನೀವು ಕೂಡ ಮಾಡಿ ಮನೆಯಲ್ಲಿ ಒಂದು ಸಲ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಈ ಕವರ್ಗಳಿಂದ ಈ ರೀತಿ ಮಾಡ್ತಾಯಿದ್ದೀನಿ. ಬೇಗನೆ ಆಗುತ್ತೆ. ಕೈಗಳಾದರೆ ಅಂಟ್ಕೊಬಿಡುತ್ತೆ, ಜಲ್ದಿ ಬಿಡೋದಿಲ್ಲ, ನಾವು ಎಣ್ಣೆಗೆ ಹಾಕೋಕ್ಕಾಗೋದಿಲ್ಲ. ನೋಡಿ, ಈ ರೀತಿ ಕವರ್ಗೆ ಮಾಡೋದಾದರೆ ಎಷ್ಟು ಬೇಗನೆ ಬಿಟ್ಬಿಡುತ್ತೆ. ನಾವು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಹಾಕ್ಕೋಬೋದು. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಾನು ಒಂದು ಸೈಡು ವಡೆಯನ್ನು ಹಾಕ್ತಾಯಿದ್ದೀನಿ, ಮತ್ತೊಂದು ಕಡೆ ಅಮ್ಮ ಕುಕ್ಕರಲ್ಲಿ ಅಕ್ಕಿಯನ್ನು ಇಟ್ಟಿದ್ದಾರೆ ಬೇಗ ಆಗುತ್ತೆ ಅಂತೇಳಿ. ಸಾಂಬಾರು ಬೇಗನೆ ಕುದಿಸಿದ್ದೀವಿ, ಯಾಕಂದರೆ ತರಕಾರಿಯನ್ನು ಬೇಯಿಸ್ಬಿಟ್ಟಿದ್ವಿ ಆಲ್ರೆಡಿ. ಈಗ ಸುಮ್ಮನೆ ಮಸಾಲೆಯನ್ನು ಹಾಕಿದ್ರಿಂದ ಸ್ವಲ್ಪ ಹೊತ್ತು ಕುದಿಸಿ ನೀಟಾಗಿ ಹಸಿ ವಾಸನೆ ಹೋಗುತ್ತಲ್ಲ ಮಸಾಲೆದು, ಅಲ್ಲಿವರೆಗೂ ಕುದಿಸಿ ನಂತರ ಅದನ್ನು ಎತ್ತಿಟ್ಟಿದ್ದಾರೆ. ಈಗ ನೋಡಿ, ವಡೆಯನ್ನು ಒಂದು ಕಡೆಯಿಂದ ನೀಟಾಗಿ ಒಂದು ಕಡೆಗೆ ಎರಡೂ ಕಡೆ ಬೇಯಿಸ್ಕೊತಾ ಇದ್ದೀನಿ. ನೀಟಾಗಿ ತಿರುವಾಕಿ ಎರಡನ್ನೂ ಬೇಯಿಸ್ಕೋಬೇಕು. ಎರಡೂ ಕಡೆ ತಿರುವಾಕೋದ್ರಿಂದ ನೀಟಾಗಿ ಬೇಯುತ್ತೆ. ಹಾಗಾಗಿ ಎರಡೂ ಕಡೆ ತಿರುವಾಕಿ ಬೇಯಿಸ್ಕೊಂಡು ನೋಡಿ ಕಲರ್ ಬರೋವರೆಗೂ ಬೇಯಿಸಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ. ವಡೆ ನೋಡಿ ತೆಳುವಾಗೆ ಬಂದಿದ್ದಾವೆ. ಆದಷ್ಟು ಕವರ್ ಸಹಾಯದಿಂದ ಮಾಡಿರೋದ್ರಿಂದ ಸಾಕು ಇಷ್ಟು ಬಂದರೆ. ಈಗ ವಡೆ ಎಲ್ಲ ಆದ ನಂತರ ಹಪ್ಪಳವನ್ನು ತೇಲಿಸ್ಕೊಂಡ್ವಿ. ನಂತರ ಎಲ್ಲ ಊಟವನ್ನು ಕೂಡ ದೇವರಿಗೆ ನೈವೇದ್ಯ ಇಟ್ಟು ನಂತರ ಪೂಜೆಯನ್ನು ಮುಗಿಸಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಆಲ್ರೆಡಿ ಟೈಮ್ ಜಾಸ್ತಿನೇ ಆಗಿಬಿಟ್ಟಿತ್ತು. ಆದರೂ ಕೂಡ ಎಲ್ಲರೂ ಕೂತ್ಕೊಂಡು ಊಟವನ್ನು ಮುಗಿಸಿ ನಂತರ ನಾನು ಹೊರಗಡೆ ಹೋದೆ. ಅಷ್ಟರಲ್ಲಿ ಸರ್ಪ್ರೈಸ್ ಆಗಿ ನನ್ನ ಬರ್ತಡೇ ಇದ್ದಿದ್ದರಿಂದ, ನಾಳೆ ಇರೋದ್ರಿಂದ ಟುಡೇ 12ಗೆ ಎಲ್ಲರೂ ಸೇರಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಸರ್ಪ್ರೈಸ್ ಆಗಿ ತಂದಿದ್ದರು. ನಂತರ ಬಂದು ಕೇಕನ್ನು ಕಟ್ ಮಾಡಿದೆ. ಎಲ್ಲರೂ ಕೂಡ ವಿಶ್ ಮಾಡಿದ್ರು. ತುಂಬಾ ಖುಷಿಯಾಗಿತ್ತು. ಇವತ್ತು ಹಬ್ಬದ ದಿನ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ರಿಂದ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ನಮಸ್ಕಾರ.